ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಈವ್ನಿಂಗ್ ಸ್ನಾಕ್ ರವೆನ ಉಪಯೋಗ ಮಾಡಿ ಡೋಕ್ಲಾ ರೆಸಿಪಿ. ಇದಕ್ಕೂ ಮುಂಚೆ ನಾನು ಕಡಲೆ ಹಿಟ್ಟನ್ನ ಉಪಯೋಗ ಮಾಡಿ ಡೋಕ್ಲಾ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಬೇಕಿದ್ರೆ ಆ ವಿಡಿಯೋನ ಕೂಡ ನೋಡಬಹುದು. ಈಗ ರವೆನ ಉಪಯೋಗ ಮಾಡಿ ಡೋಕ್ಲಾನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು 1 ಗ್ಲಾಸ್ ಅಷ್ಟು ಅಥವಾ 1/4 kg ಅಷ್ಟು ಇಡ್ಲಿ ರವೆ. ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ರವೆ ಅಥವಾ ಚಿರೋಟಿ ರವೆ ಇರಲಿಲ್ಲ, ಅದಕ್ಕೋಸ್ಕರವಾಗಿ ನಾನು ಇಡ್ಲಿ ರವೆನ ಉಪಯೋಗ ಮಾಡ್ತಾ ಇದ್ದೀನಿ. ನೀವು ರೆಸಿಪಿನ ಪ್ರಯತ್ನ ಮಾಡಂಗಿದ್ರೆ ಉಪ್ಪಿಟ್ಟು ರವೆ ಅಥವಾ ಚಿರೋಟಿ ರವೆನ ಉಪಯೋಗ ಮಾಡಿ. ಮೊದಲನೇ ಸ್ಟೆಪ್ ಅಲ್ಲಿ ರವೆನ ತೊಳ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ರವೆ ಅಥವಾ ಚಿರೋಟಿ ರವೆನ ಉಪಯೋಗ ಮಾಡಿದ್ರೆ ತೊಳೆಯೋ ಅವಶ್ಯಕತೆ ಇಲ್ಲ, ಹಾಗೆ ನೆನೆ ಹಾಕ್ಬೋದು. ತೊಳೆದಿದ್ದಾಗಿದೆ. ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಅವಲಕ್ಕಿ 3/4 ಗ್ಲಾಸ್ ಅಷ್ಟು, 1 ಗ್ಲಾಸ್ ಅಷ್ಟು ರವೆ, 3/4 ಗ್ಲಾಸ್ ಅಷ್ಟು ಅವಲಕ್ಕಿ. ಇದನ್ನು ಕೂಡ 1-2 ಸಲ ಚೆನ್ನಾಗಿ ತೊಳ್ಕೊಬೇಕು. ತೊಳೆದಿದ್ದಾಗಿದೆ. ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ 2 ಪದಾರ್ಥಗಳನ್ನ ಸುಮಾರು 1 ಅವರ್ ನೆನೆಯಕ್ಕೆ ಬಿಡಬೇಕು. 1 ಅವರ್ ಆದಮೇಲೆ ಅವಲಕ್ಕಿನ ರುಬ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ನೀರಿದ್ರೆ ತೆಗೆದ್ಬಿಡಿ. ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ನೀರನ್ನ ಸೇರಿಸ್ಕೋಬೇಕು. ರುಬ್ಬಿದ್ದಾಗಿದೆ. ಬೇರೆ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೆನೆಸಿಟ್ಕೊಂಡಿದ್ನಲ್ಲ ರವೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೀರನ್ನೆಲ್ಲ ಹಿಂಡ್ಬಿಟ್ಟು ಸಂಪೂರ್ಣವಾಗಿ ತೆಗೆದು ಸೇರಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಕನ್ಸಿಸ್ಟೆನ್ಸಿ ಹದಗೆಡೋದಿಲ್ಲ. ಗಟ್ಟಿಯಾದರೆ ನೀರನ್ನ ಸೇರಿಸ್ಕೋಬೋದು, ತೆಳುವಾದರೆ ಗಟ್ಟಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಕಲಿಸ್ಕೋಬೇಕು. ತುಂಬಾ ತೆಳುವಾಗಿ ಕಲಿಸ್ಕೊಳ್ಳೋಕೆ ಹೋಗ್ಬೇಡಿ. ಸ್ವಲ್ಪ ಮಟ್ಟಕ್ಕಷ್ಟು ಗಟ್ಟಿನೇ ಇರಲಿ, ಅಥವಾ ಇಡ್ಲಿ ಹಿಟ್ಟು ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೋದು. ಕಲಿಸಿದ್ದಾಗಿದೆ. ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಈನೋ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಅಥವಾ 6 ರೂಪಾಯಿ ಸ್ಯಾಶೆ ಬರುತ್ತಲ್ಲ, ಅದನ್ನು ಫುಲ್ ಸೇರಿಸ್ಕೋಬೇಕಾಗತ್ತೆ. ಅದ್ರ ಮೇಲೆ ಸ್ವಲ್ಪ ನೀರು. ಈನೋ ಪೌಡರ್ ಹಾಕಿದ್ಮೇಲೆ ಕಲಿಸ್ಕೋಬೇಕು, ಎಲ್ಲ ಭಾಗಗಳಲ್ಲೂ ಹರಡೋ ಥರ. ಈಗ ಡೋಕ್ಲಾ ಮಾಡಲಿಕ್ಕೆ ಹಿಟ್ಟು ತಯಾರಾಗಿದೆ. ಇದೇ ಹಿಟ್ಟಲ್ಲಿ ನೀವು ಬೇಕಿದ್ರೆ ಇಡ್ಲಿನ ಕೂಡ ಮಾಡ್ಕೋಬೋದು. ಇಡ್ಲಿ ಕೂಡ ಮೆತ್ತಿಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಸ್ಟೀಮ್ ಮಾಡ್ಕೋಬೇಕು. ಹಬೆಯಲ್ಲಿ ಬೇಯಿಸ್ಕೋಬೇಕು. ಯಾವ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀರಾ ಆ ಪಾತ್ರೆಗೆ ಚೆನ್ನಾಗಿ ಎಣ್ಣೆನ ಸವರ್ಕೊಳ್ಳಿ. 10 ನಿಮಿಷ ಸ್ಟೀಮ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ನಲ್ಲಿ. ಇಡ್ಲಿನೆಲ್ಲ ಯಾವ ರೀತಿ ಸ್ಟೀಮ್ ಮಾಡ್ಕೊಳ್ತೀರಲ್ಲ, ಹಬೆಯಲ್ಲಿ ಬೇಯಿಸ್ಕೊತೀರಲ್ಲ, ಅದೇ ರೀತಿಯಾಗಿ 10 ನಿಮಿಷ ಆದ ನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳೋಕೆ ಮುಂಚೆ ಕೆಳಗಡೆವರೆಗೂ ಬೆಂದಿದೆಯಾ ಅಂತ ಚೆಕ್ ಮಾಡಿ. ಚಾಕುಗೇನಾದರೂ ಹಿಟ್ಟು ಅಂಟ್ಕೊಂಡು ಬಂದರೆ ಮತ್ತೊಮ್ಮೆ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಈಗ ಇದು ಚೆನ್ನಾಗಿ ಬೆಂದಿದೆ. ಇದನ್ನು ಪ್ಲೇಟಲ್ಲಿ ತಿರುವಾಕೊಳ್ಳೋಕೆ ಮುಂಚೆ ಈ ರೀತಿ ಚಾಕು ತಗೊಂಡು ಕೊನೆಯಲ್ಲೆಲ್ಲ ಬಿಡಿಸ್ಕೋಬೇಕು. ಮೊದಲೇ ಹೇಳ್ದಂಗೆ ಇದಕ್ಕೆ ಬೇರೆ ಮಸಾಲ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಕಾಯಿ ಚಟ್ನಿ ಜೊತೆಗೆ ಇದೇ ರೀತಿಯಾಗಿ ಕೂಡ ತಿನ್ಬೋದು. ತಟ್ಟೆ ಇಡ್ಲಿ ಥರ ಇರುತ್ತೆ. ಕಟ್ ಮಾಡ್ಕೋಬೇಕು. ನಾನು ಮೊದಲೇ ಹೇಳ್ದಂಗೆ ನಾನು ಇಡ್ಲಿ ರವೆನ ಉಪಯೋಗ ಮಾಡಿದ್ದೆ. ನೀವು ರೆಸಿಪಿನ ಪ್ರಯತ್ನ ಮಾಡಂಗಿದ್ರೆ ಉಪ್ಪಿಟ್ಟು ರವೆ ಅಥವಾ ಚಿರೋಟಿ ರವೆನ ಉಪಯೋಗ ಮಾಡಿ. ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ನೋಡಿ. ಮತ್ತೊಂದು ಸ್ಟೆಪ್ ಇದೆ. ಸಣ್ಣದೊಂದು ಬಾಣಲೆ ಇಟ್ಕೊಂಡಿದ್ದೀನಿ. 2 ಚಮಚದಷ್ಟು ಎಣ್ಣೆ, ಸಾಸಿವೆ ಅರ್ಧ ಚಮಚದಷ್ಟು, ಹಿಂಗು ಸ್ವಲ್ಪ, ಹಸಿರು ಮೆಣಸಿನಕಾಯಿ, ಅರ್ಧ ಕಪ್ಪಷ್ಟು ನೀರು, ಸ್ವಲ್ಪ ಉಪ್ಪು, 1 ಚಮಚದಷ್ಟು ಸಕ್ಕರೆ. ನಿಮಗೆ ಸಿಹಿ ಇಷ್ಟ ಇಲ್ಲ ಅಂದರೆ ಹಾಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ. ಲಿಂಬೆ ರಸ ಹಾಕಿದ ತಕ್ಷಣ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಮಾಡ್ಕೊಂಡಿರೋ ಮಿಶ್ರಣನ ಡೋಕ್ಲಾ ಮೇಲೆ ಹಾಕ್ಕೋಬೇಕು. ಕೊನೆಯಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ. ಈಗ ರುಚಿಕರವಾಗಿರೋ ಈವ್ನಿಂಗ್ ಸ್ನ್ಯಾಕ್ ರವೆಯಿಂದ ಡೋಕ್ಲಾ ತಯಾರಾಗಿದೆ. ಪ್ರಯತ್ನ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.